ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಇವತ್ತಿನ ದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಒಂದು ಸಂಭ್ರಮ. ಯಾಕಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದೇನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅವ್ರ ತರ ಮಾಡಿದ್ರೆ ಅಜರಾಮರವಾಗಿರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ನಮ್ಮ ಪುನೀತ್ ಅಭಿಮಾನಿ ಬಳಗದ ಎಲ್ಲ ಒಂದು ಗೆಳೆಯರ ಬಳಗದ ಜೊತೆಗೆ ಅವರ ಒಂದು ಸ್ಟ್ಯಾಚ್ಯೂನ್ನ ಮಾಡಿ ಬಹಳ ನೀಟಾಗಿ ಈ ಒಂದು ಸರ್ಕಲ್ ಅಲ್ಲಿ ಮಾಡಿದ್ ನೋಡಿದ್ರೆ ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ಎಲ್ಲರ ಹೃದಯದಲ್ಲಿ ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇದೀವಿ. ಯಾಕಂದ್ರೆ ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಮಾರ್ಗ ಹೇಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ, ಯಾಕಂದ್ರೆ ಅವರು ತಮ್ಮ ವಿಶೇಷವಾದಂತ ವೃದ್ಧಾಶ್ರಮ ಇರ್ಬೋದು, ಅನಾಥಾಶ್ರಮ ಇರ್ಬೋದು, ಹೀಗೆ ಬಡ ಮಕ್ಕಳಿಗೆ ಎಷ್ಟೋ ಕಡೆ ಒಂದು ಸಹಾಯ ಮಾಡಿದಂತಾಗಿರ್ಬೋದು, ಎಷ್ಟೋ ಆಸ್ಪತ್ರೆಗಳಿಗೆ ಸಹಾಯ ಮಾಡಿದಂತಾಗಿರ್ಬೋದು. ಅಂತ ಒಂದು ಇವತ್ತು ಅಭಿಮಾನಿ ಎಲ್ಲರ ಮನದಲ್ಲಿ ಉಳಿದಿರುವಂತ ನಿಜವಾಗ್ಲೂ ಯಾವತ್ತು ಚಿರಂಜೀವಿ ಅಂತ ಅವ್ರಿಗೆ ಹೇಳ್ಬೋದು ನಾವು. ಅಂತ ಒಂದು ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಹುಟ್ಟು ಹಬ್ಬದ ಸಂಭ್ರಮಕ್ಕೆ ಇವತ್ತೆಲ್ಲ ಅಭಿಮಾನಿಗಳ ಬಳಗದಿಂದ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಅಭಿಮಾನಿ ಬಳಗಕ್ಕೆ ನಾವು ಯಾವತ್ತೂ ಚಿರಋಣಿ. ಯಾಕಂದ್ರೆ ಈ ಒಂದು ಯುಗದಲ್ಲಿ, ಯಾಕಂದ್ರೆ ನಿನ್ನೆ ಮಾಡಿದಂತವ್ರು ಇವತ್ತು ಮರ್ತು ಹೋಗ್ಬಿಡ್ತಾರೆ. ಬಟ್ ಇವತ್ತು ಇಲ್ಲಿ ಹೆಂಗಿದೆ ಅಂದ್ರೆ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಎಲ್ಲೋ ಹುಟ್ಟಿ ಅವ್ರು ಎಲ್ಲೋ ಇವತ್ತು ಹುಟ್ಟುಹಬ್ಬ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಅಭಿಮಾನಿ ಬಳಗಕ್ಕೆ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಸಂಭ್ರಮ ಮಾಡುತ್ತಾ, ಈಗ ಇದ್ರ ಜೊತೆಗೆ ಇವತ್ತು ಸ್ವೀಟು ಜೊತೆಗೆ ಇವತ್ತು ಎಲ್ಲರಿಗೂ ಒಂದು ಅಭಿಮಾನಿಗಳಿಗೆ ಒಂದು ಸಿಹಿ ಹಂಚುವ ಮುಖಾಂತರ ಈ ಕಾರ್ಯಕ್ರಮ ಜರುಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪರಶುರಾಮ್ ಅವರಿದ್ದಾರೆ, ಕುಮಾರ್ ಅವರಿದ್ದಾರೆ, ಹಾಗೆ ನಮ್ಮ ಇನ್ನೂರು ಪರಶುರಾಮ್ ಅವರು ಕೂಡ ಇದ್ದಾರೆ, ನಮ್ಮ ಕುಮಾರಣ್ಣ ಇದ್ದಾರೆ, ಜೊತೆಗೆ ನಮ್ಮ ಬಿಚ್ಚಲಿ ಹನುಮಂತ್ ಅವರಿದ್ದಾರೆ, ನಮ್ಮ ದೇವದಾಸರಿದ್ದಾರೆ. ಹೀಗೆ ಎಲ್ಲ ಅಭಿಮಾನಿ ಬಳಗ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಷ್ಟು ಯಶಸ್ವಿಯಾಗಿ ಮಾಡಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ದೇವರು ಆರೋಗ್ಯ ಕೊಡ್ಲು. ಇದೇ ರೀತಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬನ ಪ್ರತಿ ವರ್ಷವೂ ಮಾಡ್ತಾ ಹೋಗ್ಲಿ ಅಂತ ಹೇಳುತ್ತಾ ಈ ಒಂದು ಓಪನ್ ಅಟ್ ಕನ್ನಡ ನ್ಯೂಸ್ ಹಾಗೂ ಭೀಮ್ ಧ್ವನಿ ನ್ಯೂಸ್ ಇಂದ ಅವರಿಗೆ ಶುಭ ಹಾರೈಕೆ ನೀಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಹೌದಾ